ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತರಕಾರಿಗಳು ಬೇರೆ ಇರಲಿಲ್ಲ, ಒಂದಷ್ಟು ತರಕಾರಿಗಳನ್ನ ಹಾಗೆ ಜೆಪ್ಟೋದಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅದೇನಾಗ್ಬಿಟ್ಟಿದೆ ಅಂದರೆ, ನಾನು ಮರ್ತ್ಕೊಂಡು ಒಂದಷ್ಟು ಲೀಸ್ಟ್ಗಳು ಹೇಳ್ಬಿಟ್ಟೆ. ಹಸ್ಬೆಂಡ್ ಏನು ಮಾಡಿಬಿಟ್ರು ಅಂದರೆ, ಈ ಹೀರೆಕಾಯಿ ಮತ್ತು ಹಾಲು ಸೋರೆಕಾಯಿ ಹಾಗೂ ಈ ನವಿಲುಕೋಸು ಬರುತ್ತಲ್ಲ, ಇದೆಲ್ಲ ಬುಕ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಏನಂದರೆ, ತಂದು 1 or 2 ಡೇಸ್ನಲ್ಲಿ ನಾವು ಅದನ್ನು ಹಾಕ್ಬಿಟ್ಟು ಅಡುಗೆ ಏನಾದರೂ ಮಾಡಿಬಿಡ್ಬೇಕು. ಇಲ್ಲಾಂದರೆ ಬೆಂಡ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತಲ್ವ. ನನಗೆ ಗೊತ್ತಿಲ್ಲದಲೇ ಒಂದೇ ಸಲ ಈ ತರಕಾರಿಗಳನ್ನೆಲ್ಲ ಹೇಳ್ಬಿಟ್ಟೆ. ಈ ಹಾಲು ಸೋರೆಕಾಯಿ ನೋಡಿದ್ರೆ ಹೆವಿ ದಪ್ಪನೇ ಇದೆ. ಇನ್ನು ಇದನ್ನು ಹಾಕ್ಬಿಟ್ಟು ಜಾಸ್ತಿ ಪಲ್ಯ ಮಾಡೋದಂದರೆ ಅಷ್ಟು ಟೇಸ್ಟ್ ಆಗಿರಲ್ಲ. ಸೊ ಇದನ್ನೇ ಮಿಕ್ಸ್ ತರಕಾರಿ ಬದಲು ಇದನ್ನು ಮಾತ್ರ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಈ ಬೀನ್ಸು, ಕ್ಯಾರೆಟು, ಬೀಟ್ರೋಟು ಅಥವಾ ಈ ಗೋರಿಕಾಯಿ ಎಲ್ಲ ಬರುತ್ತಲ್ಲ, ಇದೆಲ್ಲ ಚೆನ್ನಾಗಿ ಬಾಳಿಕೆ ಬಂದುಬಿಡುತ್ತೆ. ಬಟ್ ಏನಂದರೆ, ಮೂಲಂಗಿ ಆಗಲಿ ಅಥವಾ ಗೆಡ್ಡೆಕೋಸಾಗಲಿ ಈ ಥರ ಎಲ್ಲ ಹಾಲು ಸೋರೆಕಾಯಿಗಳೇನೆಂದರೆ ತಂದಿದ್ದ ದಿವಸನೇ ನಾವು ಫ್ರೆಶ್ಶಾಗಿ ಅಡುಗೆ ಮಾಡಿದ್ರೆ ಓಕೆ. ಇಲ್ಲಾಂದರೆ ಬೆಂಡ್ ಥರ ಬರೋದು ಅಥವಾ ಒಣಗೋದು ಆ ರೀತಿ ಎಲ್ಲ ಇರುತ್ತೆ. ನಾನು ಗೊತ್ತಿಲ್ಲದಲೇ ಎಲ್ಲ ಒಂದೇ ಸಲ ತರಿಸ್ಕೊಂಡ್ಬಿಟ್ಟೆ. ಏನು ಮಾಡ್ತೀನಿ ಅಂದರೆ, ಸಾಂಬಾರು ಮಾಡಿದಾಗ ಅಲ್ಪ ಸ್ವಲ್ಪ ತರಕಾರಿಗಳನ್ನ ಹಾಕಿ ಪಲ್ಯ ಮಾಡಬೇಕಷ್ಟೇ. ಇನ್ನು ತರಕಾರಿಗಳೆಲ್ಲ ಪರವಾಗಿಲ್ಲ, ಎಲ್ಲ ಫ್ರೆಶ್ಶಾಗೇ ಇದ್ವು. ಎಲ್ಲ ಜೋಡಿಸಿಡ್ತಾಯಿದ್ದೀನಿ. ಇನ್ನೇನೆಂದರೆ, ಚಿಕ್ಕಪೇಟೆ ಬೇರೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಏನು ಚಿಕ್ಕಪೇಟೆ ಅಂದರೆ, ಸದ್ಯದಲ್ಲೇ ನಮ್ಮ ಮೈದ್ನಂದು ಮದುವೆ ಇದೆ. ಅದಕ್ಕೋಸ್ಕರ ಇನ್ನು ಫ್ಯಾಮಿಲಿಗೆಲ್ಲ ಬೆಸ್ಟು ಶಾಪಿಂಗ್ ಅಂದರೆ ಚಿಕ್ಕಪೇಟೆನೇ ಅನ್ಕೋತೀನಿ. ನೋಡೋಣ, ಅಲ್ಲಿ ಬಟ್ಟೆಗಳಿಗಂತಲೇ ಅಲ್ಲ, ಒಂದಷ್ಟು ಜುವೆಲ್ ಸೆಟ್ ಆಗಲಿ ಅಥವಾ ಕೆಲವೊಂದು ಏರ್ ಆಕ್ಸೆಸರೀಸ್ ಎಲ್ಲ ಅಲ್ಲೇ ಸಿಗುತ್ತಲ್ವ. ಹಾಗಾಗಿ ಎಲ್ಲ ಹೋಗ್ಬಿಟ್ಟು ಜೊತೆಲೇ ತಗೊಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ನಮ್ಮ ನಾದಿನಿ. ಸೊ ನಾದಿನಿ ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ಲು. ಇನ್ನೆಲ್ಲರೂ ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ತಿಂಡಿ ಕೂಡ ಮಾಡಲಿಲ್ಲ ನಾವು. ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲ ಹೊರಡ್ತಾ ಇದ್ವಿ. ಮಕ್ಳಿಗಂತೂ ತುಂಬ ಖುಷಿ, ಇಬ್ರಿಗೂ ಅಷ್ಟೇ. ಎಲ್ಲರೂ ಹೋಗ್ತಾಯಿದ್ದೀವಲ್ಲ ಆಚೆ ಅಂದ್ಬಿಟ್ಟು. ಸೊ ನಾವೇನು ಮಾಡಿದ್ವಿ ಅಂದರೆ, ಕಾರ್ ಪಾರ್ಕಿಂಗ್ ಎಲ್ಲ ಅಷ್ಟು ಫೆಸಿಲಿಟಿ ಇರಲ್ಲ ಚಿಕ್ಕಪೇಟೆನಲ್ಲಿ. ಹಾಗಾಗಿ ಮೆಟ್ರೋದಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಮನೆಯಿಂದ ನಾವು ಮೆಟ್ರೋ ಸ್ಟೇಷನ್ ತನಕ ಕ್ಯಾಬ್ ಬುಕ್ ಮಾಡ್ಕೊಂಡ್ಬಂದು ಅಲ್ಲಿಂದ ಮೆಟ್ರೋದಲ್ಲೇ ಹೊರಟ್ವಿ. ಇದೇನಂದರೆ, ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಅದು ಡೈಲಿ ರೆಗ್ಯುಲರ್ ಟ್ರಾವೆಲ್ ಮಾಡೋರಿಗೆಲ್ಲ ಓಕೆ. ನಾವು ಜಸ್ಟು ಅಪರೂಪ ಎಲ್ಲ ಹೋಗ್ತೀವಿ, ಟ್ರಾವೆಲ್ ಮಾಡ್ತೀವಿ ಅಂದರೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಇನ್ನೇನು ಮೆಟ್ರೋ ಕೂಡ ಬಂತು. ಇನ್ನೆಲ್ಲ ಹತ್ಕೊಂಡು ಹೊರಟ್ವಿ. ಇನ್ನು ಅಲ್ಲಿಂದ ಹೋದ ತಕ್ಷಣ ಆಲ್ಮೋಸ್ಟು 9:30 to 10 o'clock ಆಗಿತ್ತು ಅನಿಸುತ್ತೆ. ಇಲ್ಲ, ಜಾಸ್ತಿನೇ ಆಗಿತ್ತು. ಹೌದು, ನಾವು ಮನೆ ಬಿಟ್ಟಿದ್ದೆ 9:30. ಸೊ ಮೆಟ್ರೋ ಎಲ್ಲ ಹತ್ಕೊಂಡು ಇನ್ನು ಚಿಕ್ಕಪೇಟೆಗೆ ಬರೋ ಹೊತ್ತಿಗೆ 11:30 ಆಗಿತ್ತು ಅಂತ ಕಾಣಿಸುತ್ತೆ. ಹೊಟ್ಟೆ ಅಷ್ಟು ಬೇರೆ ಆಗಿತ್ತು. ಹಾಗೆ ಫಸ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ಹೊರಡೋಣ ಅಂತ ಟಿಫನ್ ಕೂಡ ಆರ್ಡ್ರ್ ಮಾಡಿದ್ವಿ. ಎಷ್ಟು ಕ್ರೌಡ್ ಇತ್ತು ಅಂದರೆ, ಮೇ ಬಿ ಆ ಹೋಟ್ಲು ಸ್ವಲ್ಪ ಫೇಮಸ್ ಅಂತ ಕಾಣಿಸುತ್ತೆ ಚಿಕ್ಕಪೇಟೆನಲ್ಲಿ, ರಾಘವೇಂದ್ರ ಹೋಟೆಲ್ ಅಂತ. ಸೊ ಅಲ್ಲೇ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಇನ್ನು ಏನೇನು ಬೇಕು ಎಲ್ಲ ತೊಗೊಳ್ಳೋಣ ಅಂತ ಹೊರಟಿದ್ವಿ. ಬಟ್ ಸೀರಿಯಸ್ಲಿ ಮೊದಲು ಪರವಾಗಿರಲ್ಲ, ಚಿಕ್ಕಪೇಟೆನಲ್ಲಿ ಎಲ್ಲ ಕಡಿಮೆ ಪ್ರೈಸೆಲ್ಲ ಸಿಗ್ತಿತ್ತು. ಈಗ ಏನಂದರೆ, ಅಲ್ಲಿ ನಾವು ಹೋಲ್ಸೇಲಲ್ಲಿ ತೊಗೊಂಡ್ರೆ ಪರವಾಗಿಲ್ಲ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಅದನ್ನು ಬಿಟ್ಟು ಏನಾದರೂ 1, 2, 3 ಪೀಸಸ್ ತೊಗೋತೀವಿ ಅಂದರೆ ಅಷ್ಟು ಒಳ್ಳೆ ಪ್ರೈಸಲ್ಲಂತೂ ಸಿಗೋದೇ ಇಲ್ಲ. ಸೊ ಹಾಗಾಗಿ ನಾವು ಸ್ಯಾರೀಸ್ ಏನೂ ತೊಗೊಳ್ಳಿಲ್ಲ, ಜಸ್ಟ್ ಲಯಂಗ ಮತ್ತು ಜ್ಯುವೆಲರಿ ಸೆಟ್ಟು ಹಾಗೂ ಮಕ್ಕಳಿಗೆ ಲಂಗ, ಬ್ಲೌಸು ಹಾಗೂ ಸೂಟು ಇಷ್ಟು ಮಾತ್ರ ತಗೊಂಡು ಬಂದ್ವಿ. ಬರೋ ಹೊತ್ತಿಗೆ ಲೇಟೇ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 9:30 ಆಗಿತ್ತು. ಯಾಕಂದರೆ ಬರೋ ಟೈಮಲ್ಲಿ ನಾವು ಕ್ಯಾಬಲ್ಲಿ ಬಂದಿದ್ವಿ, ತುಂಬ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ನೈಟ್ 9:30 ಆಗಿಬಿಟ್ಟಿತ್ತು. ಬಟ್ ಏನಂತ ಗೊತ್ತಿಲ್ಲ, ಹೆವಿ ಸುಸ್ತಾಗ್ಬಿಟ್ಟಿತ್ತು ಇದ್ಕಿದಂಗೆ. ಅದು ಜಾಸ್ತಿ ದೂರ ಓಡಾಡಿರಲಿಲ್ವಲ್ಲ, ಅದಕ್ಕೋಸ್ಕರ. ಇನ್ನು ಮಾರನೇ ದಿನ ನಾನು ಮೀಶೋದಲ್ಲಿ ಏರ್ ಸ್ಟೈಲ್ಗೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಇರಲಿ ನೋಡೋಣ, ಇದು ಕ್ಲಿಪ್ಸ್ ಎಲ್ಲ ಈಗೆಲ್ಲ ವೈರಲ್ ಆಗ್ತಿದೆ ಅಲ್ವ, ಈ ಥರ ಕ್ಲಿಪ್ಪೆಲ್ಲ. ಸೊ ಇದನ್ನು ಹಾಕಿದ್ರೆ ಏನಿಲ್ಲ, ಜಸ್ಟು ಏರ್ಸಿಂದ ಇದನ್ನು ಕ್ಲಿಪ್ ಹಾಕ್ಬಿಟ್ಟು ಒಂದು 3 ಪೋರ್ಷನ್ಸ್ ಥರ ಮಾಡಿ ಟ್ವಿಸ್ಟ್ ಮಾಡಿ ಏರ್ಸ್ನ ಆ ಕ್ಲಿಪ್ಸ್ ಓಪನ್ ಇರುತ್ತಲ್ಲ ಅಲ್ಲಿ ಹಾಕೋದು, ಆ ರೀತಿ ಇತ್ತು. ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮಾರು ಈಗಲೆಲ್ಲ ವೀಡಿಯೋಸ್ಗಳಲ್ಲಿ ಇದರಲ್ಲೆಲ್ಲ ನೋಡ್ತಾ ಇದ್ದರೆ ಜಾಸ್ತಿ ಇದೆ ಬರ್ತಾಯಿತ್ತು. ನಾನು ಟ್ರೈ ಮಾಡೋಣ ಅಂತ ಮೀಶೋದಲ್ಲಿ ಜಸ್ಟ್ 135 rupees ಅಷ್ಟೇ ಈ 4 ಕ್ಲಿಪ್ ಸಿಕ್ತು. ಇದೇನಂದರೆ ನಾರ್ಮಲ್ ಕ್ಲಿಪ್ ಥರನೇ ಇರುತ್ತೆ. ಬಟ್ ಡಿಸೈನ್ ಏನೋ ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪ ಓಲ್ಡ್ ಡಿಸೈನ್ ಅನ್ನಿಸ್ತು. ಓಕೆ, ನಮಗೆ ಆಗಲಿಲ್ಲ ಅಂದ್ರೂ ಮಕ್ಳಿಗಾದರೂ ಯೂಸ್ ಆಗುತ್ತಲ್ಲ, ಏನು ಜಸ್ಟ್ 135 rupees ಅಲ್ವಾ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಎಲ್ಲ ಓಕೆ ಚೆನ್ನಾಗಿದೆ. ಬಟ್ ಆ ಬೀಡ್ಸ್ ಸ್ವಲ್ಪ ಇಷ್ಟ ಆಗಲಿಲ್ಲ. ಈ ಚಿಕ್ಕ ಮಕ್ಕಳು ಕ್ಲಿಪ್ ಇರುತ್ತಲ್ಲ ಆ ರೀತಿ ಇತ್ತು.
ನೋಡಿ ಈ ರೀತಿ ಇರುತ್ತೆ. ಏರ್ಸ್ನೆಲ್ಲ ಟ್ವಿಸ್ಟ್ ಮಾಡಿ ನೀಟಾಗಿ ಅದ್ರೊಳಗಡೆ ಸಣ್ಣ ಸಣ್ಣ ಪೋರ್ಷನ್ಸ್ ಎಲ್ಲ ಅಲ್ಲಿಗೆ ಹಾಕಿಟ್ರೆ ಸಾಕು. ಚೆನ್ನಾಗಿರುತ್ತೆ ಏರ್ ಸ್ಟೈಲ್ ಅಂದ್ಬಿಟ್ಟು ಇದೊಂದು ತರಿಸಿಟ್ಕೊಂಡಿದ್ದೆ. ನೋಡಬೇಕು ಈ ಥರದ್ರಲ್ಲಿ ಏರ್ ಸ್ಟೈಲ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಇನ್ನು ಪಾಪುಗೆ ಹಾಕೋಣ ಅಂದರೆ ಪಾಪುದು ಏರ್ಸು ಇನ್ನೂ ಶಾರ್ಟ್ ಇದೆ, ಬಟ್ ಮುಂದೆ ಯೂಸ್ ಆಗುತ್ತೆ. ನನಗೆ ನೋಡೋಣ, ಟ್ರೈ ಮಾಡೋಣ ಅಂತ ತರಿಸಿಟ್ಕೊಂಡಿದ್ದೀನಿ. ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಏನಾದರೂ ಇದರಲ್ಲಿ ಚೆನ್ನಾಗಿ ಏರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಬಂದರೆ ಒಂದ್ಸಲ ಶೇರ್ ಮಾಡ್ತೀನಿ. ಓಕೆ, ಕ್ವಾಲಿಟಿ ವೈಸ್ ಎಲ್ಲ ಇಷ್ಟ ಆಯಿತು, ಪ್ರೈಸ್ ವೈಸು ಓಕೆನೇ, ಹಾಗಾಗಿ ತರಿಸಿಟ್ಕೊಂಡಿದ್ದೆ. 4 ಕ್ಲಿಪ್ ಬರುತ್ತೆ, ಅಂದರೆ 2 ಕ್ಲಿಪ್ಪು ಸೇಮ್ ಡಿಸೈನ್ನೇ ಇರುತ್ತೆ ಆಲ್ಮೋಸ್ಟು. ಒಂದು ಮರೂನ್ ಕಲರು, ಇನ್ನೊಂದು ಬಂದು ಬ್ಲೂ ಕಲರಲ್ಲಿ ಬಂದಿತ್ತು. ನಾವು ಚಿಕ್ಕಪೇಟಲ್ಲೇ ಒಂದಷ್ಟು ತಗೊಳ್ಳೋಣ ಏರ್ ಎಕ್ಸೆಸರಿ ಎಲ್ಲ ಅಂದ್ಕೊಂಡ್ವಿ, ಬಟ್ ಅಲ್ಲ ಆಗಲೇ ಇಲ್ಲ. ಬಿಸಿಲು ಬೇರೆ ಇತ್ತು, ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಬಂದ್ವಿ. ಇನ್ನು ಸ್ಯಾರೀಸ್ ಎಲ್ಲ ಅಲ್ಲಿ ತೊಗೊಳಕ್ಕೆಲ್ಲ ಆಗಲಿಲ್ಲ. ಇನ್ನು ಲಯಂಗ ಅವು ಬಟ್ಟೆಗಳೆಲ್ಲ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಪ್ರೈಸ್ಗೆ ಸಿಕ್ತು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಅದೊಂದು ತೊಗೊಂಡು ಬಂದ್ವಿ. ಇದು ಆ್ಯಕ್ಚುಲಿ ಬಂದು ಇನ್ವಿಟೇಷನ್ನು ನಮ್ಮ ಮೈದಂದು ಮದುವೆ ಅಂತ ಹೇಳಿದ್ರಲ್ಲ, ಅವ್ರು ನೆನ್ನೆ ಅಷ್ಟೇ ಅದೆಲ್ಲ ಪ್ರಿಂಟ್ ಮಾಡಿಸಿ ನೆನ್ನೆ ಮನೆಗೆ ತೊಗೊಬಂದು ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ತಂದ್ರಂತೆ. ಇನ್ನು ನಾಳೆಯಿಂದ ಇನ್ವಿಟೇಷನ್ ಎಲ್ಲ ಕೊಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಮದುವೆ ಅಂದರೆ ಒಂದು ರೀತಿ, ಅದು ನಮ್ಮ ಹತ್ರದವ್ರದ್ದು ಮದುವೆ ಅಂದರೆ ತುಂಬಾ ಖುಷಿ ಅನಿಸುತ್ತೆ. ಇನ್ನೇನು ಮದುವೆ ಇದೆಯಲ್ಲ ಅಂದ್ಬಿಟ್ಟೆ ನಾವು ಊರಿಗೆ ಹೋಗೇ ಇರಲಿಲ್ಲ. 3 to 4 months ಆಯಿತು ಅಂತಲೇ ಅನ್ಬೋದು. ಸೊ ಹಾಗಾಗಿ ಇನ್ನೇನು ಮದುವೆ ಸ್ಟಾರ್ಟ್ ಆಗುತ್ತೆ ಮೇ 1st ವೀಕಲ್ಲೇ. ಹಾಗಾಗಿ ನಾವೆಲ್ಲರೂ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾಯಿದ್ದೀವಿ ಒಂದೇ ಸಲ ಎಲ್ಲ. ಇನ್ನು ಹಸ್ಬೆಂಡ್ಗೂ ಲೀವ್ ಸಿಗುತ್ತಲ್ಲ, ಎಲ್ಲ ಹೋಗೋಣ ಅಂದ್ಬಿಟ್ಟು. ಮಕ್ಳಿಗಂತೂ ಇಲ್ದೆಲ್ಲ ಖುಷಿ, ಯಾವಾಗ ಹೋಗ್ತೀವೋ ಅನಿಸ್ಬಿಟ್ಟಿದೆ. ಬೇಸಿಗೆ ರಜೆ ಟೈಮ್ಗೆ ಹೇಗೋ ಮದುವೆ ಇಟ್ಕೊಂಡಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಸೊ ಇನ್ವಿಟೇಷನ್ನು ಈ ರೀತಿ ಇತ್ತು, ತುಂಬಾ ಚೆನ್ನಾಗಿ ಸಿಂಪಲಾಗಿ ಮಾಡಿಸಿದ್ರು. ಸೊ ಮದುವೆ ಅಂದ್ರೇ ಹಾಗೆ ಅಲ್ವಾ, ಎಲ್ರಿಗೂ ಒಂದು ರೀತಿ ಖುಷಿ ಕೊಡೋ ವಿಚಾರ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.